ಜೈಲು ಸೇರಿದ್ದ ದರ್ಶನ್ ವಿರುದ್ಧ ಹರಿಹಾಯ್ದಿದ್ದ ರಮ್ಯಾ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದಾರೆ. ನಾಳೆ ಪದ್ಮಾವತಿ ಹುಟ್ಟುಹಬ್ಬ ಇದ್ದು ಅಭಿಮಾನಿಗಳಿಗೆ ಗುಡ್ ನ್ಯೂಸ್ ಒಂದನ್ನ ಕೊಟ್ಟಿದ್ದಾರೆ. ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ ರಮ್ಯಾ, ಕೆಟ್ಟ ಕಾಮೆಂಟ್ ಮಾಡಿದವರಿಗೆ ಮತ್ತೆ ಪಾಠ. ಸ್ವಾಮಿ ಕೊಲೆ ಕೇಸಲ್ಲಿ ಅರೆಸ್ಟ್ ಆಗಿರೋ ದರ್ಶನ್ ಪರಪ್ಪನ ಅಗ್ರಹಾರದಲ್ಲಿ ವಿಲವಿಲ ಬದಾಡ್ತಿದ್ದಾರೆ. ಜೈಲಿಂದ ಮುಕ್ತಿ ಸಿಕ್ಕರೆ ಸಾಕಪ್ಪ ಅಂತ ಪರದಾಡ್ತಿದ್ದಾರೆ. ಇದೀಗ ಡೆವಿಲ್ ಸಿನಿಮಾ ಕೂಡ ರಿಲೀಸ್ಗೆ ಸಜ್ಜಾಗಿದ್ದು ಪ್ರಚಾರದ ಟೆನ್ಷನ್ ಕೂಡ ಹೆಚ್ಚಾಗಿದೆ. ಹೀಗಿರುವಾಗಲೇ ದರ್ಶನ್ ಸಿನಿಮಾಗೆ ನಟಿ ರಮ್ಯಾ ವಿಶ್ ಮಾಡಿದ್ದಾರೆ. ಅಲ್ಲದೆ ಕೆಟ್ಟದಾಗಿ ಕಾಮೆಂಟ್ ಮಾಡಿ ಜೈಲು ಪಾಲಾಗಿದ್ದವರಿಗೂ ಕಿವಿ ಮಾತು ಹೇಳಿದ್ದಾರೆ. ನಾನು ಈಗಾಗಲೇ ಅವರನ್ನು ಕ್ಷಮಿಸಿದ್ದೀನಿ, ಮತ್ತೆ ಇದು ರಿಪೀಟ್ ಆಗಬಾರದು ಅಂತ ಅನ್ನೋದು ನನ್ನ ಉದ್ದೇಶ. ಅವರಿಗೆ ಹೆಣ್ಣು ಮಕ್ಕಳ ವಿಚಾರದಲ್ಲಿ ಸಮಾಜಕ್ಕೆ ಒಳ್ಳೆ ಸಂದೇಶ ಕೊಡಬೇಕಿತ್ತು. ಅದನ್ನ ಕಾನೂನು ಮೂಲಕ ಕೊಟ್ಟಿದ್ದೇನೆ. ತಪ್ಪು ಮಾಡಿದವರ ಮನೆಯವರು ನನಗೆ ಕ್ಷಮೆ ಕೇಳೋದು ಬೇಡ, ನಿಮ್ಮ ಮಕ್ಕಳಿಗೆ ಬುದ್ಧಿ ಹೇಳಿ ಅಂದ್ರು. ನಾನು ಕ್ಷಮೆ ಯಾವಾಗಲೂ ಮಾಡಿಬಿಡ್ತೀನಿ ಆಯ್ತಾ. ಬಟ್ ಇಟ್ ಈಸ್ ಇಂಪಾರ್ಟೆಂಟ್ ದಟ್ ಈ ಥರ ಬೇರೆ ಯಾರಿಗೂ ಮಾಡಬಾರ್ದು, ಈ ಥರ ಇನ್ನೊಂದ್ಸತಿ ಮಾಡಬಾರ್ದು ಅಂತ ದಟ್ ಈಸ್ ಮೈ ಇಂಟೆನ್ಷನ್ ಆಯಿತಾ. ಅದಕ್ಕೋಸ್ಕರ ನಾನು ಕಂಪ್ಲೇಂಟ್ ಫೈಲ್ ಮಾಡಿದ್ದು. ಐ ಹೋಪ್ ದಟ್ ದಿ ಡೋಂಟ್ ರಿಪೀಟ್ ಇಟ್ ಅಷ್ಟೇ. ಐ ಆಮ್ ನಾಟ್ ಇನ್ ದಿ ಇಂಟೆನ್ಷನ್ ಟು ಪರ್ಸ್ಯೂ ದ ಕೇಸ್ ಅಂತ ನನಗೇನಿಲ್ಲ. ಬಟ್ ಅವ್ರಿಗೊಂದು ಪಾಠ ಕಳಿಸಿ ಅವ್ರ ಇನ್ಮೇಲಿಂದ ಈ ಥರ ಮಾಡಬಾರ್ದು ಅಂತ ನನ್ನ ಉದ್ದೇಶ ಅಷ್ಟೇ, ಇನ್ನೇನಿಲ್ಲ. ದೇರ್ ಇಸ್ ನೋ ನೀಡ್ ಟು ನನಗೇನು ಬಂದು ಭೇಟಿ ಮಾಡೋದು ಏನಿಲ್ಲಪ್ಪ. ನೀವು ನನಗೆ ಕೇಳೋ ಬದಲು ನಿಮ್ಮ ಮಕ್ಕಳಿಗೆ ಹೇಳಿ. ಹೆಣ್ಮಕ್ಕಳ ಉಡುಗೆ ತೊಡುಗೆ ಬಗ್ಗೆಯೂ ಪದ್ಮಾವತಿ ಮಾತನಾಡಿದ್ದಾರೆ. ಎಲ್ಲರಿಗೂ ಅವರದ್ದೇ ಆದ ಸ್ವಾತಂತ್ರ್ಯ ಇದೆ, ಯಾರು ಯಾರ ಬಗ್ಗೆಯೂ ಮಾತನಾಡುವುದು ಬೇಡ ಅಂದ್ರು. ನಿಮ್ಗೆ ಎಷ್ಟು ಹಕ್ಕಿದೆ ಗಂಡಸರಿಗೆ, ಅಷ್ಟೇ ಹಕ್ಕು ನಮಗಿದೆ. ನೀವು ಇಷ್ಟ ಬಂದಾಗ ನೀವು ಹಾಕೊಂಡು ಹೋಗ್ತೀರಾ. ಸೊ ದ ಗರ್ಲ್ಸ್ ಆಲ್ಸೋ ಹ್ಯಾವ್ ದಟ್ ಫ್ರೀಡಮ್, ರೈಟ್? ವೈ ಶುಡ್ ಇಫ್ ನಿಮ್ಗೆ ಏನಾದರೂ ಇಷ್ಟ ಇಲ್ಲ ಅಂದರೆ ಕಾಮೆಂಟ್ ಮಾಡೋಕ್ಕೆ ಹೋಗ್ಬಿಡಿ ಅಷ್ಟೇ. ಇವಾಗ ಏನಾಗಿದೆ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಎಲ್ರಿಗೂ ಅಕೌಂಟ್ ಇದೆ, ಎಲ್ರಿಗೂ ಒಂದು ಅಭಿಪ್ರಾಯ ಇದ್ದೇ ಇರುತ್ತೆ. ಸೊ ದೇ ವಾಂಟ್ ಟು ಕಾಮೆಂಟ್. But I'm saying, say something nice. If you don't have something nice to say, don't say anything. ಹಲವು ವರ್ಷಗಳಿಂದ ಬಣ್ಣದ ಲೋಕದಿಂದ ಅಂತರ ಕಾಯ್ದುಕೊಂಡಿದ್ದ ರಮ್ಯಾ ಅಭಿಮಾನಿಗಳಿಗೆ ಸಿಹಿ ಸುದ್ದಿಯೊಂದನ್ನು ಕೊಟ್ಟಿದ್ದಾರೆ. ಸಿನಿಮಾಗೋಸ್ಕರ ಸಿದ್ಧವಾಗಿರೋ ಪದ್ಮಾವತಿ ಸ್ಲಿಮ್ ಆಗಿದ್ದಾರೆ. ಈಗಾಗಲೇ 40-50 ಕತೆ ಕೇಳಿದ್ದು ಅವುಗಳಲ್ಲಿ ಒಂದು ಕತೆ ಇಷ್ಟ ಆಗಿದೆಯಂತೆ. ಆದಷ್ಟು ಬೇಗ ಸಿನಿಮಾ ಮಾಡೋದಾಗಿ ಹೇಳಿಕೊಂಡಿದ್ದಾರೆ. So I have heard, I think almost some 40-50 scripts ಕೇಳಿದ್ದೀನಿ. ಒಂದು ಸ್ಕ್ರಿಪ್ಟ್ ನಂಗೆ ತುಂಬ ಇಷ್ಟ ಆಗಿದೆ. ಸೊ ಹೋಪ್ಫುಲಿ ಲೆಟ್ಸ್ ಸಿ. ಯಾರ ಜೊತೆ ಎಲ್ಲ ನಾನು ಹೇಳೋಕ್ಕಾಗಲ್ಲ. ಇಟ್ಸ್ ಅಪ್ ಟು ದಿ ಡೈರೆಕ್ಟರ್ ಅಲ್ವಾ, ಅವ್ರು ಇನ್ನೂ ಸ್ಕ್ರಿಪ್ಟ್ನ ಸ್ವಲ್ಪ ಬರೀತಾ ಇದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಜೈಲು ಸೇರಿದಾಗ ರಮ್ಯಾ ಪೋಸ್ಟ್ ಮಾಡಿ ನ್ಯಾಯಕ್ಕಾಗಿ ಆಗ್ರಹಿಸಿದ್ರು. ಇದೀಗ ಡೆವಿಲ್ ಸಿನಿಮಾಗೆ ವಿಶ್ ಮಾಡಿದ್ದು ಕೆಟ್ಟ ಕಾಮೆಂಟ್ ಮಾಡಿದವರಿಗೂ ಪಾಠ ಮಾಡಿದ್ದಾರೆ. ಸತೀಶ್ ಕನಕಪುರ, ಫಿಲಂ ಬ್ಯೂರೋ, ನ್ಯೂಸ್ 18. ಕೆಂಪು ಸುಂದರಿ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾಗಿದೆ. ಒಂದೇ ವಾರದಲ್ಲಿ ದರ ದುಪ್ಪಟ್ಟಾಗಿದ್ದು ದರ್ಶಕದತ್ತ ದಾಪುಗಾಲಿಡ್ತಾ ಇದೆ. ಇದು ಗ್ರಾಹಕರನ್ನ ಕಂಗಾಲಾಗಿಸಿದೆ. ದಿನ ಕಳೆದಂತೆ ದುನಿಯಾ ಸಿಕ್ಕಾಪಟ್ಟೆ ದುಬಾರಿಯಾಗ್ತಾ ಇದೆ. ದಿನಬಳಕೆ ವಸ್ತುಗಳ ದರ ಏರಿಕೆಯಿಂದ ಜನಸಾಮಾನ್ಯರಿಗೆ ಜೀವನ ನಡೆಸೋದೇ ಕಷ್ಟವಾಗಿದೆ. ಅಕ್ಕಿ, ಗ್ಯಾಸ್, ತರಕಾರಿ ಸೇರಿದಂತೆ ಅಗತ್ಯ ವಸ್ತುಗಳ ದರ ಗಗನಕ್ಕೆ ಏರಿ ಕೂತಿದೆ. ಈ ನಡುವೆ ಟೊಮ್ಯಾಟೊ ಸಿಟಿ ಜನರಿಗೆ ಶಾಕ್ ಕೊಟ್ಟಿದೆ. ದಶಕದತ್ತ 1 ಕೆಜಿ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾದ ಕೆಂಪು ಸುಂದರಿ. ಸಾಮಾನ್ಯವಾಗಿ ಚಳಿಗಾಲದಲ್ಲಿ ಹಣ್ಣು ತರಕಾರಿಗಳ ದರ ಕೈಗೆಟುಕುವಂತೆಯೇ ಇರುತ್ತೆ. ಆದರೆ ಈ ಬಾರಿ ಟೊಮ್ಯಾಟೊ ವಿಚಾರದಲ್ಲಿ ಇದು ವಿಭಿನ್ನ. ಕಳೆದೊಂದು ವಾರದಿಂದ ಟೊಮ್ಯಾಟೊ ದರ ದಿಢೀರ್ ಏರಿಕೆಯಾಗಿದೆ. ದಶಕದತ್ತ ದಾಪುಗಾಲಿಡ್ತಿದೆ. ಕೆಜಿಗೆ ಟೊಮ್ಯಾಟೊ 80ರಿಂದ 90 ರೂಪಾಯಿ ತಲುಪಿದೆ. ತಳ್ಳೋ ಗಾಡಿಯಲ್ಲೂ ಕೂಡ ಉತ್ತಮ ದರ್ಜೆಯ ಟೊಮ್ಯಾಟೊ ದರ 100ರ ಸನಿಹದಲ್ಲಿದ್ರೆ ಸೆಕೆಂಡ್ ಕ್ವಾಲಿಟಿ ಕೂಡ 50ರಿಂದ 60 ರೂಪಾಯಿಗೆ ಮಾರಾಟವಾಗ್ತಾ ಇದೆ. ಇದರಿಂದ ಗ್ರಾಹಕರು ಶಾಕ್ ಆಗಿದ್ದಾರೆ. 800,000 ರೂಪಾಯಿ ಆಗಿದೆ. ಓಕೆ, 60-70 ರೂಪಾಯಿ ಆಗಿದೆ ಕೆಜಿ. ಜನದ ಮೇಲೆ ಸ್ವಲ್ಪ ರೇಟ್ ಜಾಸ್ತಿ. ಅದೇ ಇವ್ರಿಗೆ ಅವ್ರು ಆ ಕಡೆಯಿಂದ ಹೊರ ರಾಜ್ಯದಿಂದ ತಂದರೆ ಸ್ವಲ್ಪ ಡೌನ್ ಆಗ್ಬೋದು. ಹೊಸ ಬೆಳೆ ಬರಬೇಕಲ್ವಾ, ಅದಕ್ಕೋಸ್ಕರ ರೇಟ್ ಜಾಸ್ತಿ ಆಗಿದೆ. ಹೌದು, ನಿನ್ನೆ ಇನ್ನೂ ಜಾಸ್ತಿ ಇತ್ತು. 1200-1400 ಗಂಟೆ ಹೋಗಿತ್ತು. ಕೆಜಿ 80 ರೂಪಾಯಿ 100 ರೂಪಾಯಿ ಗಂಟೆ ಆಗಿತ್ತು. ಟಾಪ್ ಐಟಮ್ ಎಲ್ಲ ಇದು ಸುಮಾರು ಐಟಮು 800,000 ಇದೆ. ಬೆಂಗಳೂರಿಗೆ ಕೋಲಾರ, ಚಿಕ್ಕಬಳ್ಳಾಪುರ, ಬೆಂಗಳೂರು ಗ್ರಾಮಾಂತರ, ರಾಮನಗರ ಟೊಮ್ಯಾಟೊ ಮಾರುಕಟ್ಟೆಗೆ ಬರೋದು ಕಡಿಮೆ ಆಗಿದೆ. ಮಹಾರಾಷ್ಟ್ರದ ನಾಸಿಕ್ನಿಂದಲೂ ಸರಬರಾಜು ಸರಿಯಾಗಿ ಆಗ್ತಾ ಇಲ್ಲ. ಅಕಾಲಿಕ ಮಳೆ, ಕಡಿಮೆ ಇಳುವರಿ ಹಿನ್ನೆಲೆ ಪೂರೈಕೆ ಇಳಿಕೆಯಾಗಿದೆ. ಇನ್ನೊಂದು ಕಡೆ ಹೊರ ರಾಜ್ಯದಿಂದ ಪೂರೈಕೆ ಹೆಚ್ಚಾಗಲು ತೊಡಗಿದೆ.
ಇದರಿಂದ ಕಳೆದೆರಡು ದಿನದಿಂದ ಇದ್ದ ದರ ಇಂದು ಸಿಕ್ಕಿಲ್ವಂತೆ. 1200 ರೂಪಾಯಿ ರೇಟು, ಆದ ಮೊನ್ನ 1800, ಇವತ್ತು 1000, 20 ಕೆಜಿ 1000 ರೂಪಾಯಿ. ನೆನ್ನೆ ನಾಮಿ ಹಾಕಿದ್ದು 1000 ರೂಪಾಯಿ ರೇಟು 20 ಕೆಜಿ. ಅಲ್ಲ ನಿನ್ನೆ 1 ಕೆಜಿ ಎಷ್ಟು? 1 ಕೆಜಿನೇ 60 ರೂಪಾಯಿ ಮಾರ್ದು. ಅದ್ರ ಮೇಲೆ ಟಮಾಟೋ ಹೋಗ್ದೇವೆ 70 ಯಾರು ಮುಟ್ಲಿಲ್ಲ. 60 ನನ್ನ ಮೊನ್ನೆ 80 ಮಾರಿದ್ದು. 1/4 ಕೆಜಿ 20, 2 ಕೇಟ್ ಹಾಕಿದ್ದು, 2 ಕೇಟು. ತಗೊಳ್ಳೋರು 1/4 ಕೆಜಿ ಕೊಡಿ, ಅರ್ಧ ಕೆಜಿ ಕೊಡಿ ಅಂತಾರೆ. ಪಾಪ ದುಡ್ಡು ಎಲ್ಲಿ ತಗೋತಾರೆ ಅವರು. ಎಲ್ಲ ಹಣ ಟಮಾಟಿಗೆ ಮನ ಸಂಸಾರ ಏನು ಮಾಡೋದು. ಒಟ್ನಲ್ಲಿ ಟೊಮ್ಯಾಟೊ ದರ ಏರಿಕೆಯಾಗ್ತಾ ಇದ್ದು ಗ್ರಾಹಕರು ಕಂಗಾಲಾಗಿ ಹೋಗಿದ್ದಾರೆ. ಶರಣು ಹಂಪಿ, ನ್ಯೂಸ್ 18.